ರೈತರ ಬೆವರಿಗೆ ಮೌಲ್ಯವಿಲ್ಲವೇ? ಹೊಸೂರು ಹಾಲು ಸಂಘದ ಮೇಲೆ ಗಂಭೀರ ಆರೋಪ. ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಚುಂಚನಕಟ್ಟೆ ಹೋಬಳಿ ಹೊಸೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲಿನ ಹಿಂದೆ ಹಣದ ಆಟ, ಸಹಕಾರ ಸಂಘವೇ ಭ್ರಷ್ಟಾಚಾರದ ಅಡ್ಡೆ. ಬಿಎಂಸಿ ಸಂಘಕ್ಕೆ 4,000 ಲೀಟರ್ ಹಾಲು ಬರ್ತದೆ. ರೈತರಿಂದ ನಮ್ಮ ಸಂಘಕ್ಕೆ 2,000 ಲೀಟರ್ ಹಾಲು ಖರೀದಿ ಆಗ್ತದೆ. ಬಿಎಂಸಿ ಜೊತೆ 7-8 ಸಂಘಗಳ ಹಾಲು, ಆದ್ರೆ ಲಾಭ ಯಾರಿಗೆ? ಅಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿ, ಟೆಸ್ಟರ್, ಆಡಳಿತ ಮಂಡಳಿಯವರೆಲ್ಲ ಸೇರ್ಕೊಂಡು 2022ರಿಂದ 2025ರವರೆಗೂ ನಡೆದ ಹಣದ ಆಟ, ಅಧಿಕಾರಿಗಳ ನೆರಳಲ್ಲೇ ದೊಡ್ಡ ಸ್ಕ್ಯಾಮ್. ಸುಮಾರು ಅಂದಾಜು 25 ಲಕ್ಷ ಸ್ಕ್ಯಾಮ್ ಆಗಿದೆ. 3 ವರ್ಷದಲ್ಲಿ 25 ಲಕ್ಷ ದೋಖ. ಹಂಗಾಮಿ ಸೆಕ್ರೆಟರಿ, ಅಧ್ಯಕ್ಷರ ಸುತ್ತ ಅನುಮಾನದ ಹುತ್ತ. ಸಂಘಕ್ಕೆ ಹಾಲು ತಂದು ಹಾಕೋದ್ರೂ ಕೂಡ ನಮಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂದಮೇಲೆ ನಾವು ಯಾಕೆ ರೈತರು ಕಷ್ಟಪಡಬೇಕು? ನಾವು ರೈತರು ಸಾಯ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ವಿಚಾರ ತಿಳಿಸಿದ್ರೂ ಕ್ರಮವೇ ಇಲ್ಲ. ಹಾಗಾದ್ರೆ ಇದರಲ್ಲಿ ಆಡಳಿತ ಮಂಡಳಿ, ಒಕ್ಕೂಟ ಅಧಿಕಾರಿಗಳ ಪಾತ್ರವೇನು? ಒಕ್ಕೂಟಕ್ಕೆ ಬಿಟ್ಟು ಬೇರೆ ಬೇರೆ ಪ್ರೈವೇಟು ಖಾಸಗಿ ಡೈರಿಗಳಿಗೆ ಹಾಲು ಹಾಕಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹಾಲು ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಅಬ್ಬರ, ಸತ್ಯ ಹೊರಬೀಳುತ್ತಾ? ದೂರು ಕೊಟ್ಟರು ಕೂಡ ನಮಗೆ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ಹೊಸೂರು ಹಾಲು ಮತ್ತು ಹಲವು ಅತಿ ಶೀಘ್ರದಲ್ಲಿ.